ಆಶ್ಲೇಷ ಬಲಿ ಪೂಜೆ ಮಾಡುವಾಗ ನೀವು ಸಹ ಭಾಗವಹಿಸಿ ಒಳಗಾಗಿದ್ರಿ. ಮೈ ಮೇಲೆ ಸಹ ದೇವ್ರ ಥರ ಬಂದ ರೀತಿಯಲ್ಲಿ ಇದಾಯಿತು. ಏನಾಯ್ತು ಮೇಡಮ್ ಎಕ್ಸಾಕ್ಟ್ ಅಂತ? ಏನಿಲ್ಲ, ಅದು ನನಗೆ ಒಂದು ಫ್ಯೂ ಸೆಕೆಂಡ್ಸ್ ಒಂಚೂರು ಮೈ ಮೇಲೆ ಬಂದಂಗೆ ಆಗತ್ತೆ. ಅದು ದೇವ್ರ ಪೂಜೆ ಮಾಡುವಾಗ ಆ ಥರ ಆಗತ್ತೆ ನನಗೆ. ಇದು ಮೊದಲನೇ ಸಲ ಅಲ್ಲ, ಮೊದಲಿಂದಲೂ ಆಗತ್ತೆ ನನಗೆ. ದೇವಿ ಪೂಜೆ ಮಾಡುವಾಗ, ದೇವಸ್ಥಾನಗಳಲ್ಲಿ ಅಥವಾ ಮನೆಯಲ್ಲಿ ದೊಡ್ಡ ಪೂಜೆ ಮಾಡುವಾಗ ಆ ಥರ ಮೈ ಮೇಲೆ ಬರುತ್ತೆ ನನಗೆ. ಸೊ ಅದೇ ಥರ ಇಲ್ಲಿ ಆಶ್ಲೇಷ ಬಲಿ ಮಾಡುವಾಗ ನನಗೆ ಒಂಚೂರು ಮೈ ಮೇಲೆ ಬಂದಂಗೆ ಆಯಿತು. ಅದು ಫ್ಯೂ ಸೆಕೆಂಡ್ಸ್ ಮಾತ್ರ, ಯಾಕಂದರೆ ಮೊದಲು ತುಂಬ ಹೊತ್ತು ಬರ್ತಾಯಿತ್ತು, ನನಗೆ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಆದ್ದರಿಂದ ಈಗ ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ, ಅಷ್ಟು ಹೊತ್ತು ಬರೋದು ನನಗೆ ತುಂಬ ವೈಬ್ರೇಷನ್ ಬಂದರೆ ತಡ್ಕೊಳಕ್ಕಾಗಲ್ಲ ಅಂತ. ಸೊ ಹಾಗಾಗಿ ಒಂದು ಸ್ವಲ್ಪ ಸೆಕೆಂಡ್ಸ್ ಬಂದು ಹೋಯಿತು. ಸೊ ಹಿಂದೆ ಏನಾದರೂ ಈ ಥರ ಘಟನೆ ಆಗಿತ್ತಾ, ಈ ಥರ ಬಂದಿತ್ತಾ? ಅದನ್ನೇ ನಾನು ಈಗ ಹೇಳಿದ್ದು. ನನಗೆ ದೇವಿ ದೇವಸ್ಥಾನದಲ್ಲಿ ಮತ್ತು ನಾಗ ಟೆಂಪಲಲ್ಲೆಲ್ಲ ಆ ಥರ ಒಂದು ಸ್ವಲ್ಪ ಮೈ ಮೇಲೆ ಬರುತ್ತೆ. ಈ ಒಂದು ಪೂಜೆಯಿಂದ ಚಿತ್ರರಂಗ ಮುಂದೆ ಏನಾದರೂ ಯಶಸ್ವಿ ಕಾಣುತ್ತಾ? ಯಾಕಂದರೆ ಸಾಕಷ್ಟು ಹಿಂದುಳಿದಿದೆ ಚಿತ್ರರಂಗಕ್ಕಾಗಿ. ವಿಶೇಷ ಪೂಜಾ ಪುನಸ್ಕಾರ ಇವತ್ತಾಯಿತು, ಹೋಮವನ ಆಯಿತು. ಹೌದು, ಅದನ್ನೇ ಹೇಳಬೇಕು ಅಂತಲೇ ನಾನು ಇದು ಮಾಡಿದ್ದು. ಯಾಕಂದರೆ ಇವಾಗ ಸುಮಾರು ವರ್ಷದಿಂದ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ತುಂಬ ಸೋಲನ್ನು ಕಾಣ್ತಾ ಇದೆ. ಚಿತ್ರಗಳೆಲ್ಲ ಕಲಾವಿದರೆಲ್ಲ ಕಂಗಾಲಾಗೋಗಿದ್ದಾರೆ. ಸುಮಾರು ಕಲಾವಿದರಿಗೆಲ್ಲ ಕೆಲಸ ಇಲ್ಲದೆ ತುಂಬ ಕಷ್ಟದಲ್ಲಿದ್ದಾರೆ. ಸೊ ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಮನೋಭಾವದಿಂದ ನಮ್ಮ ದೊಡ್ಡಣ್ಣ ಅವರು, ರಾಕ್ಲೈನ್ ವೆಂಕಟೇಶ್ ಅವರು, ನಮ್ಮ ಚಲನಚಿತ್ರ ಕಲಾವಿದರ ಸಂಘದ ಮೂಲಕ ಇದು ಎಲ್ಲ ಪೂಜೆಯನ್ನು ಮಾಡಿಸಿದ್ದಾರೆ. ಸೊ ಎಲ್ಲ, ಹಾಗೂ ನಮ್ಮ ದರ್ಶನ್ ಅವರು ಈಗ ಸಂಕಷ್ಟದಲ್ಲಿದ್ದಾರೆ. ಲೀಡಿಂಗ್ ಹೀರೋ ಅಂತ ಅವರು ಒಂದು ಕೇಸಲ್ಲಿ ಸಿಕ್ಕಾಕೊಂಡು ಒಳಗಡೆ ಇರೋದ್ರಿಂದ ಲಕ್ಷಾನುಗಟ್ಟಲೆ ಅಲ್ಲ, ಕೋಟಿಗಟ್ಟಲೆ ದುಡ್ಡು ಬ್ಲಾಕ್ ಆಗಿದೆ. ಸೊ ಅದೆಲ್ಲ ಸರಿ ಹೋಗಿ ಎಲ್ರಿಗೂ ಕೆಲಸ ಸಿಗೋ ಹಾಗಾಗಲಿ, ಎಲ್ಲ ಪಿಕ್ಚರು ಸಕ್ಸಸ್ ಆಗಲಿ ಅಂತ. ಕೆಲ ನಿರ್ಮಾಪಕರು, ಕೆಲವರು ನಟ ನಟಿಯರು ಇರ್ತಾರೆ, ದರ್ಶನ್ಗೋಸ್ಕರ ಈ ಒಂದು ಹೋಮವನ್ನು ಮಾಡ್ತಿದ್ದಾರೆ, ಅದಕ್ಕೆ ಕೆಲ ನಟ ನಟಿಯರು ಬಂದಿಲ್ಲ ಅಂತ. ಅದು ಏನು ಅಂತ ನನಗೆ ಗೊತ್ತಿಲ್ಲ, ಸ್ಪಷ್ಟತೆ ಇಲ್ಲ. ಸೊ ಬರೋರೆಲ್ಲ ಬಂದಿದ್ದಾರೆ, ಯಾರೆಲ್ಲ ಬಂದಿಲ್ವೋ, ಯಾತಕ್ಕೆ ಬಂದಿಲ್ವೋ ಅದು ಗೊತ್ತಿಲ್ಲ ನನಗೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಮನೋಭಾವದಿಂದ ಇದನ್ನು ಪೂಜೆನ ಮಾಡಿದ್ದಾರೆ. ಎಸ್, ಹಿರಿಯ ನಟಿ ಜ್ಯೋತಿ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಶ್ರೀನಿವಾಸನ್